ಹಾಯ್, ಎಲ್ಲರಿಗೂ ಯೇಸು ಸ್ವಾಮಿ ಹೆಸರು ವಂದನೆ. ಉದಯಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ. ನಿಮ್ಮನ್ನು ದೇವರ ಆಶೀರ್ವಾದ ಮಾಡಲಿ. ಸ್ನೇಹಿತರೆ, ಪ್ರಿಯರೇ, ದೇವರು ಕೊಟ್ಟದ್ದು ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಸತ್ಯವೇದದಲ್ಲಿರುವ ಪ್ರಸಂಗಿ ಎಂಬ ಪುಸ್ತಕ, ಅದರಲ್ಲಿ 11ನೇ ಅಧ್ಯಾಯ 5ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ: ಗಾಳಿಯ ಗತಿಯನ್ನು, ಗರ್ಭಿಣಿಯ ಗರ್ಭದೊಳಗೆ ಎಲುಬು ಬೆಳೆಯುವ ರೀತಿಯನ್ನು ನೀನು ಹೇಗೆ ತಿಳಿಯದಿಲ್ಲವೋ ಹಾಗೆ ಸರ್ವಶಕ್ತನಾದ ದೇವರ ಕಾರ್ಯವನ್ನು ಅರಿಯೇ. ದೇವರಿಗೆ ಸ್ತೋತ್ರ ಹೇಳೋಣ. ಇವತ್ತು ನಿಜವಾಗ್ಲಿ ಬಹಳ ಜನರ ಜೀವನದಲ್ಲಿ ದೇವರ ಕುರಿತಾಗಿ, ದೇವರ ಕಾರ್ಯಗಳ ಕುರಿತಾಗಿ ಬಹಳ ಜನ ನಿಜವಾಗ್ಲಿ ಅದರ ಕುರಿತಾಗಿ ಅರ್ಥಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಒಂದೊಂದ್ಸಲಿ ಸೃಷ್ಟಿನ ನಾವು ನೋಡುವಾಗಲೇ ಸೃಷ್ಟಿ ಹೆಂಗೆ ಆಗಿದೆಯಲ್ಲ ಎಂಬುದಾಗಿ ನಮಗೆ ಒಂದೊಂದ್ಸಲಿ ಯೋಚನೆ ಆಗ್ತದೆ. ಅದರಂತೆ ದೇವರ ಕಾರ್ಯಗಳನ್ನು ನಿಜವಾಗ್ಲಿ ನಮಗೆ ಅರ್ಥಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಗಾಳಿ ನೋಡ್ರಿ ಯಾವ ರೀತಿಯಲ್ಲಿ ಬರ್ತದೆ, ಎಲ್ಲಿ ಹೋಗ್ತದೆ, ಏನಾಗ್ತದೆ ಅಂತ ಅದರ ಗತಿಯನ್ನು ನಾವು ಯಾರು ಕೂಡ ಕಂಡುಹಿಡಿಯೋಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ನೋಡೋಕ್ಕೂ ಆಗೋದಿಲ್ಲ. ಅದರಂತೆ ಗರ್ಭದಲ್ಲಿ ಒಂದು ಶಿಶು ಬೆಳೆಯುವಾಗ ಅದರ ಎಲುಬು ಯಾವ ರೀತಿಯಲ್ಲಿ ಬೆಳೀತದೆ ಎಂದು ಕೂಡ ಯಾರಿಗೆ ನೋಡೋಕ್ಕೆ ಆಗೋದೇ ಇಲ್ಲ. ಅದೇ ರೀತಿಯಲ್ಲಿ ದೇವರ ಕಾರ್ಯಗಳನ್ನು ಯಾರು ಅರಿಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಪ್ರತಿ ಮನುಷ್ಯನು ತನ್ನ ಜೀವನದಲ್ಲಿ ಸೃಷ್ಟಿಯೆಲ್ಲ ನೋಡುವಾಗ ಇದೆಲ್ಲ ಹೆಂಗಾಯ್ತಂದು ಯೋಚನೆ ಮಾಡುವಾಗ ಅದರಂತೆ ತನ್ನ ಜೀವನದಲ್ಲಿ ಆಗಬೇಕಾದ ಕಾರ್ಯಗಳು ನಿಜವಾಗ್ಲೂ ನನಗೆ ಇನ್ನೂ ಯಾವಾಗ ಆಗ್ತದೆ, ಇನ್ನು ಯಾವಾಗ ದೇವರು ಮಾಡ್ತಾನೆ, ಇಷ್ಟು ವರ್ಷ ಆಯಿತು, ಇಷ್ಟು ದಿನಗಳಾಯಿತು, ನನ್ನ ಗರ್ಭದಲ್ಲಿ ಮಕ್ಕಳಾಗಲಿಲ್ಲ, ನನ್ನ ಕುಟುಂಬದಲ್ಲಿ ಇನ್ನೂ ಸರಿಯಾದ ಒಂದು ಸಂತೋಷ ಸಮಾಧಾನ ಬರಲಿಲ್ಲ ಎಂಬುದಾಗಿ ಇವತ್ತು ದೇವರ ಸಮ್ಮುಖದಲ್ಲಿ ಬೇಡಿ ಕಣ್ಣೀರಿಟ್ಟು ಆತನನ್ನು ಕಾಯ್ದು ಇನ್ನು ಆತನ ಆಶೀರ್ವಾದ ಹೊಂದದೆ ಇರುವಂಥ ಜನರಿಗೆ ದೇವರು ಇವತ್ತು ಹೇಳ್ತೇನೆ, ನನ್ನ ಕಾರ್ಯವು ನೀವು ಅರಿಯರು. ನಾನು ಯಾವಾಗ ಮಾಡ್ತೀನೋ, ಯಾವ ಟೈಮ್ನಲ್ಲಿ ಮಾಡ್ತೀನೋ ಅದು ನಿಮಗೆ ಗೊತ್ತಿಲ್ಲ. ಆ ಕಾರಣದಿಂದ ಇವತ್ತು ನೀವು ಅರ್ಥಕೊಳ್ಬೇಕಾಗಿದೆ. ದೇವರ ಕಾರ್ಯ ಯಾವಾಗ ಆಗ್ತದೆ, ಏನಾಗ್ತದೆ, ಎಂದಾಗ್ತದೆ ಎಂದು ಯೋಚನೆ ಮಾಡೋದಕ್ಕಿಂತ ದೇವರ ಮೇಲೆ ನಂಬಿಕೆ ಇಟ್ಕೊಂಡು, ನಿರೀಕ್ಷೆ ಇಟ್ಕೊಂಡು ನೀವು ಜೀವಿಸೋದಾದರೆ ಖಂಡಿತವಾಗಿ ಒಂದು ದಿನ ಆತನ ಕಾರ್ಯ ಹಾಗೆ ಆಗ್ತದೆ. ಯಾಕಂದರೆ ಗಾಳಿ ಯಾವ ರೀತಿಯಲ್ಲಿ ತನ್ನ ಕೆಲಸ ಅದು ಮಾಡ್ತಿದೆಯೋ, ಅದರಲ್ಲಿ ಗರ್ಭದಲ್ಲಿರುವಂಥ ಕೆಲಸ ಗರ್ಭ ಯಾವ ರೀತಿಯಲ್ಲಿ ಮಾಡ್ತಾ ಇದೆಯೋ ಅದರಂತೆ ದೇವರ ಕೆಲಸವನ್ನು ದೇವರು ತಕ್ಕ ಸಮಯದಲ್ಲಿ ಆತನು ಮಾಡುವನಾಗಿದ್ದಾನೆ. ಅದಕ್ಕಾಗಿ ದೇವರ ಜನವೇ ಆತನ ಕಾರ್ಯದ ಕುರಿತಾಗಿ ನಾವು ಗೊನುಗಾಡೋದು ಬೇಡ. ಆತನ ಕಾರ್ಯದ ಕುರಿತಾಗಿ ಹೆಚ್ಚಾಗಿ ನಾವು ತಿಳ್ಕೊಳ್ಳೋದು ಬೇಡ. ದೇವರ ಮೇಲೆ ನಂಬಿಕೆ ಇಟ್ಟು ಆ ಮಾಡುವ ಆತನ ಮೇಲೆ ನಾವು ನಿರೀಕ್ಷೆ ಉಳ್ಳವರಾಗಿ ಜೀವಿಸೋಣ. ಖಂಡಿತ ಎಲ್ಲವನ್ನು ಅರ್ಥಕೊಳ್ಳೋದಕ್ಕೆ, ಎಲ್ಲವನ್ನು ಹೊಂದಿಕೊಳ್ಳೋಕ್ಕೆ ಸಾಧ್ಯವಾಗ್ತದೆ. ದೇವರು ನಿಮ್ಮನ್ನು ಮುಂಜಾನೆ ವೇಳೆಯಲ್ಲಿ ಆಶೀರ್ವಾದ ಮಾಡಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಸ್ವರ್ಗೀಯ ತಂದೆಯೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಕಾರ್ಯಗಳನ್ನು ಅರಿತುಕೊಳ್ಳುವುದು ನಿಜವಾಗಲೂ ಅದು ಸಾಧ್ಯವಿಲ್ಲದು ಸ್ವಾಮಿ. ಅದಕ್ಕಾಗಿ ದೇವರೇ, ಅರಿತುಕೊಳ್ಳುವಂಥ ಜ್ಞಾನ ನೀನು ಮಾತ್ರ ಕೊಟ್ಟರೆ ಸಾಧ್ಯವಾಗುವಂಥದ್ದಾಗಿದೆ. ಅದಕ್ಕಾಗಿ ಕರ್ತನೆ ಸ್ತೋತ್ರ. ನೀನು ನೋಡುವ ಪ್ರತಿಯೊಬ್ಬರ ಕಾರ್ಯಗಳನ್ನು ಅವರ ಜೀವನದಲ್ಲಿ ಲೌಕಿಕವಾಗಿ, ಆತ್ಮಿಕವಾಗಿ, ದೈಹಿಕವಾಗಿ ಬೇಕಾದ ಎಲ್ಲ ಕಾರ್ಯಗಳನ್ನು ತಕ್ಕ ಸಮಯದಲ್ಲಿ ಮಾಡಿ ಮುಗಿಸುವ ದೇವರೇ, ನೋಡುವ ಎಲ್ಲರನ್ನು ಬೇಗನೆ ಆಶೀರ್ವದಿಸು. ನಿನ್ನ ನಾಮ ಮಹಿಮೆಪಡಿಸು. ಅವರ ಕಾರ್ಯಗಳೆಲ್ಲ ಸಫಲಪಡಿಸು. ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಎಲ್ಲರಿಗೂ ಸಂತೋಷವಾಗಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ.